ನೋಡಿ ಇಲ್ಲಿ ನಾನು ಈಗ ಸ್ವಲ್ಪ ಹೊತ್ತು ಬಿಟ್ಟು ಇಲ್ಲಿ ಉಪ್ಪಿನಕಾಯಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಗಟ್ಟಿಯಾಗಿ ಎಷ್ಟು ಇದು ಬತ್ತು ಜೇನು ತುಪ್ಪದ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಉಪ್ಪಿನಕಾಯಿ ಮಸ್ತಾಗಿದೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಸೂಪರಾಗಿದೆ ಮಾತ್ರ. ಟೇಸ್ಟ್ ಅಂತೂ ಮಸ್ತಾಗಿದೆ ನೋಡಿ. ಕೂಡಲೇ ತಿನ್ಬೋದು ಇನ್ಸ್ಟಂಟ್ ಆಗಿ ಮಾಡಿರೋದ್ರಿಂದ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರ ಎಲ್ಲರೂ? ಚೆನ್ನಾಗಿದ್ರ ಫ್ರೆಂಡ್ಸ್? ನಾವು ಸಹ ಚೆನ್ನಾಗಿದೆ. ಶ್ರೇಯ ಎಕ್ಸಾಮಿಗೆ ಹೊಂಟಾಳ ನೋಡ್ರಿ. ಸೆಕೆಂಡ್ PUC ಎಕ್ಸಾಮ್ ಸ್ಟಾರ್ಟ್ ಆಗ್ಯಾವ. ಆಲ್ರೆಡಿ 2 ಮುಗಿದು 3ನೇದು ಹೊಂಟಾಳ ಇವತ್ತು. ಅಲ್ಲ ಶ್ರೇಯ, ಯಾವ್ದು ಇವತ್ತು? ಫಿಸಿಕ್ಸ್. ಟೈಮಿಗಿದೆ ಫ್ರೆಂಡ್ಸ, 8:15 ಆಗಿದೆ. ಯಾಕೆ ಏನಾಯ್ತು ನೋಡಿ. ಹೊರಟ್ರು ಮಗಳು, ಯಜಮಾನ್ರು ಮೂಡ್ಬಿದ್ರೆ ಡ್ರೈವಿಂಗ್ ಇದೆ. ಆ ಕಡೆ ಡ್ರೈವಿಂಗ್ ಹೋಗೋರ ಅವ್ರ ಆ ಕಡೆ ಹಾಂ ಬಾಯ್ ಶ್ರಮ, ಬಾಯ್ ನೋಡಿ ಫ್ರೆಂಡ್ಸ. ಹೊರಟ್ರು ಯಜಮಾನ್ರು ಮೂಡ್ಬಿದ್ರೆ ಡ್ರೈವಿಂಗ್ ಹೋಗೋರಿಂದ. ಶ್ರೇಯ ಕಾಲೇಜಿಗೆ ಹೋದ್ಲ. ಕಡೆ ಈಗ ಎಕ್ಸಾಮ್ ಇದೆಯಲ್ಲ ಅವ್ರದ್ದು. ಹಾಗಾಗಿ ನಾನೇನು ಬಟ್ಟೆ ಅದು ತೊಳಿಬೇಕು. ನಾನು ಏನಾದರೂ ಒಂದು ರೆಸಿಪಿ ಮಾಡ್ಕೋತೀನಿ ಇವತ್ತು ಬೇಗ. ಇನ್ನು ಪಾತ್ರೆ ಒಂದು ರಾಶಿದೆ. ಬೆಳಗ್ಗೆ ರಾತ್ರಿ ಮಾಡಿರೋಂಥ ಗಂಜಿ ಅನ್ನ ಇತ್ತು. ಶ್ರೇಯ ಅವ್ರ ಪಪ್ಪ ಅದನ್ನೇ ತಿಂದರು. ಏನು ತಿಂಡಿ ಬೇಡ ಅಂದರು. ದೋಸೆ ಹಿಟ್ಟಿತ್ತು ಸ್ವಲ್ಪ ನಿನ್ನೆದ್ದು, ಬೇಡ ಅಂತೆ ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ. ಎಲ್ಲ ಅನ್ನ ಊಟ ಮಾಡಿ ಹೋದ್ರು ಅವರು. ಇನ್ನು ನಾನು ಊಟ ಮಾಡಬೇಕು ಫ್ರೆಂಡ್ಸ. ತಿಂಡಿ ತಿಂತೇನೆ. ಇಲ್ಲಿ ಪೂಜೆ ಆಗಿದೆ ನೋಡಿ ಸಿಂಪಲ್ಲಾಗಿ. ಈಗ ದಾಸವಾಳವು ನಮ್ಮಲ್ಲಿ ಆಗೋದಿಲ್ಲ. ಮಲ್ಲಿಗೆನ ಹಾಕೋಲ್ಲ. ಮಲ್ಲಿಗೆನ ಇಟ್ಟಿರ್ತೇನೆ ಈಗ ದೇವರಿಗೆಲ್ಲ. ಹಾಗಾಗಿ ಇಲ್ಲಿ ಸ್ವಲ್ಪ ಕರಿವೆ ಸೊಪ್ಪಿದೆ. ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡ್ತೇನೆ. ಈಗಲೇ ಮತ್ತೆ ಹಾಳಾಗಿಬಿಡುತ್ತೆ. ಸಿಕ್ಕಾಪಟ್ಟೆ ಸೆಕೆ ಅಲ್ಲ ಫ್ರೆಂಡ್ಸ್. ಈಗ ನೋಡಿ ಕವರ್ ಬಂದುಬಿಡ್ತದೆ ರೊಟ್ಟಿಗೆ. ಹಾಗಾಗಿ ಈಗ ಇವಷ್ಟು ಪಾತ್ರೆ ಬಟ್ಟೆ ಮಾಡ್ಕೊತೀನಿ. ಮಾಡ್ಕೊಂಡು ಸ್ವಲ್ಪ ಕೆಲಸ ಐತಿ, ಮಾಡ್ಕೊತೀನಿ ನೋಡಿ. ಮೀಶೋದಿಂದ ಒಂದು ಪಾರ್ಸಲ್ ಬಂದಿದೆ. ಏನು ಶ್ರೇಯ ಅದು? ಹಾಕೋ ನೋಡೋನು ನೋಡಿ. ಹಾಕೋ ಅಂದ್ರೆ ಹಾಕೊಳ್ತಾ ಇಲ್ಲಿ ಟಿ ಶರ್ಟ್ ಮೇಲೆ ಸರಿ ಅನ್ಸಲ್ಲ ಅಂತೆ. ಕರೆಕ್ಟಾಗಿ ಹಿಡಿದ್ರೆ ಅದನ್ನ ಈ ಕಡೆ ಬಾ ನಾನು ನೋಡಿ. ಮಿಡ್ಲಲ್ಲಿ ಲಕ್ಷ್ಮಿ ಮತ್ತು ಆಚೆ ಒಂದು ಈಚೆ ಒಂದು ಏನು ಪಿಕಾಕ್ ಅಲ್ಲ? ಹಾಂ, ಪಿಕಾಕ್. ಹೌದು, ಪಿಕಾಕ್ ಅದು ಇದೆ ಫ್ರೆಂಡ್ಸ. ಫುಲ್ ಹಾರ ಲೆಂತಿ ಇದೆ. ಫುಲ್ ಮೇಲೆ ಹಿಡಿ ಕೈ. ಹಾಂ ನೋಡಿ, ಬಿಡು ಸಾಲಿ. ಫುಲ್ ಟಚ್ ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ ಮಸ್ತಾಗಿದೆ ಫ್ರೆಂಡ್ಸ್. ಬಿಚ್ಚಿದೆ ಅದು. ಬೇರೆದು ಹಾಕೋಣ ಶ್ರೇಯ. ಹೌದು, ಬಿಚ್ಚಿದೆ ಅದು. ಅದೇನು ಬಿಚ್ಚಿ ಹೋಗ್ತದೆ? ಹಾಂ ಹೌದು, ಬಿಚ್ಚಿ ಹೊಂಟೈತೆ ಅದು. ಬೇರೆದು ಹಾಕೋಣ. ಮತ್ತೆ ಬಿಚ್ಚಿದ್ರೆ ಕಷ್ಟ. ನೀನೇ ಅಲ್ವಾ ಮಾಡಿದ್ದು ನೋಡಿ. ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ. ಫುಲ್ ಹಾರ. ಇದು ಆರ್ಡ್ರ್ ಮಾಡಿದ್ಲು ಶ್ರೇಯ. ಎದಕ್ಕೋ ಬೇಕಂತೇಳಿ ಮಾಡಿದ್ಲು. ಇದರೊಟ್ಟಿಗೆ ಒಂದು ಸೆಟ್ ಕಿಯೋಲಿ ಕೂಡ ಬಂದವಲ್ಲ. ಎಲ್ಲೋ ಕೂದಲ ಕಟ್ ಮಾಡ್ಯಾಳ ಫ್ರೆಂಡ್ಸ್ ನಿನ್ನೆ. ಕೂದಲು ಎಣ್ಣೆ ನಾನು ಮನೆಯಲ್ಲಿ ಮಾಡಿರೋ ಎಣ್ಣೆ ಬಿಟ್ಟು ಬೇರೆ ಎಣ್ಣೆ ಹಚ್ತಾಯಿದ್ಲು. ಕೂದಲೆಲ್ಲ ಉದುರ್ತಾಯಿದೆ. ಅವತ್ತು ಮತ್ತು ನಾ ಮಾಡಿರೋ ಎಣ್ಣೆನೇ ಹಚ್ತಾಯಿದ್ದಾಳೆ. ಮತ್ತು 2 ತಿಂಗಳಿಂದ ಕೂದಲು ಎಷ್ಟು ಚೆನ್ನಾಗಿ ಉದ್ದ ಬರ್ತಾಯಿದೆ ಅವಳು ನೋಡಿ. ಈ ಥರ ಜುಮ್ಕಾ ಬಂದಿದ್ದಾವೆ. ಒಂದೇ ನೆಕ್ಲೆಸ್ಸು, ಅದರೊಟ್ಟಿಗೆ ಈ ಒಂದು ಸೆಟ್ಟು ಜುಮ್ಕಾ ಇದ್ದು ಫ್ರೆಂಡ್ಸ್. ಮಿಡ್ಲಲ್ಲಿ ಲಕ್ಷ್ಮಿ ಇದ್ದಾಳೆ ನೋಡಿ. ಇದಕ್ಕೂ ಕೂಡ ಚೆನ್ನಾಗಿದೆ. ಚಿಕ್ಕದು ನೋಡಿ, ಲಕ್ಷ್ಮಿ ಇದ್ದಾಳೆ. ವಾವ್. ಹಾಗಾಗಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ. ನೆಕ್ಲೆಸ್ ಅಂತೂ ಮಸ್ತಾಗಿದೆ. ತೋರಿಸ್ತೇನೆ ನಿಮಗೆ ಇನ್ನೊಂದು ದಿನ ಯಾವತ್ತಾದರೂ. ನಾನೀಗ ಕೆಲಸಕ್ಕೆ ಹೊರಡಬೇಕು ಇವತ್ತು ಸಾಯಂಕಾಲ. ತುಂಬ ಅಂದರೆ ತುಂಬ ಸೆಕೆ, ಬಿಸಿಲಿದೆ ಇವತ್ತು. ಇಷ್ಟೊತ್ತನ ನಾನು ಒಂದು ಬ್ಲೌಸ್ ಕೂಡ ರೆಡಿ ಮಾಡಿದೆ. ಇಲ್ಲಿ ಹೊಲಿದು ನೋಡಿ. ಇಲ್ಲಿದೆ ಬ್ಲೌಸು ಬ್ಲ್ಯಾಕ್. ಚುಚ್ತದೆ ಏನೋ ಅನಿಸ್ತಾಯಿದೆ. ಹೊಲ್ಕೋಬಾರ್ದು ಅಂದ್ಕೊಂಡೆ ಇದನ್ನು, ಮತ್ತೆ ಹೊಲ್ಕೊಂಡೆ ಫ್ರೆಂಡ್ಸ್. ಕೊಟ್ಟಿದ್ಲು ನಮ್ಮ ಅತ್ತೆ. ಚುಚ್ತದೆ, ಏನು ಮಾಡ್ತದೆ ಗೊತ್ತಿಲ್ಲ. ಲೈನಿಂಗ್ ಇಟ್ಟೀನಿ, ನೋಡ್ತೀನಿ. ನೀರಿಗೆ ಹಾಕಿ ಹಾಕ್ಕೋಬೇಕು. ಹಾಗೆ ಅಂತ ಹಾಕ್ಕೊಳ್ಳಿಕ್ಕಾಗಲ್ಲ. ಇದೊಂದು ಬ್ಲೌಸು ರೆಡಿ ಮಾಡಿದೆ. ಹೊಲ್ದೀನಿ. ಹುಕ್ಸ್ ಎಲ್ಲ ಹಚ್ಚಿಲ್ಲ, ನೋಡ್ಬೇಕು ಹುಕ್ಸ್ ಯಾವಾಗ ಹಚ್ಚೋದಾಗತ್ತೆ. 2 ಇಟ್ಟಿದ್ದೀನಿ ಹೊಲ್ದು ನೋಡಿ. ಇಲ್ಲೊಂದಿದೆ ಸಾರಿ ಬ್ಲೌಸ್. ಇದು
ಇದು ಎರಡನ್ನೂ ಈಗ ಹೊಲಿದು ರೆಡಿ ಮಾಡಿ ಇಟ್ಟಿದ್ದೇನೆ. ಹುಕ್ಸ್ ಹಚ್ಚಬೇಕು. ಹುಕ್ಸ್ ಅಂತೂ ಈಗಂತೂ ಆಗಲ್ಲ. ಈಗ ನಾನು ಕೆಲಸಕ್ಕೆ ಹೊರಡ್ತೀನಿ. ಇನ್ನು ಟೈಮ್ ಆಗಿದೆ. ಡ್ರೆಸ್ ಎಲ್ಲೇ ಇಟ್ಟಿದ್ದೀನಿ, ಡ್ರೆಸ್ ಎಲ್ಲಿಟ್ಟಿದ್ದೀನಿ ಹಾಕ್ಕೊಂಡೀಗ ಕೆಲಸಕ್ಕೆ ಹೊರಡ್ತೀನಿ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಸಾಕಾಗಿದೆ. ಏನು ಕುಡಿತಾ ಇದ್ದೀರಿ? ಬಾದಾಮಿ ಹಾಲು ಮಾಡ್ಕೊಂಡು ಕುಡಿತಾ ಇದ್ದಾಳೆ ಫ್ರೆಂಡ್ಸ್. ಎಕ್ಸಾಮ್ ಬರೆದು ಬಂದ್ಲು. ಹೇಗಾಯ್ತು ಎಕ್ಸಾಮ? ಹಾಂ, 50-50. ಅಲ್ಲಿ ಕಿಟಕಿಯಾಗಿಂದ ಇದು ಬರತೈತಿ ನಿನ್ನ ಮುಖದ ಮೇಲೆ ಚಾಯ್. ಇಷ್ಟೋ ತನಕ ಬ್ಲೌಸ್ ಹೊಲೋದು ಕಣ್ಣೆಲ್ಲ ಉರಿತಾ ಇತ್ತು. ಸುಮ್ಮನೆ ಸ್ವಲ್ಪ ಮಲ್ಕೋಬೇಕಂದೆ. ಅವ್ರು ಇನ್ನು ಫೋನ್ ಮಾಡ್ತಾರೆ ಕೆಲಸಕ್ಕೆ ಹೋಗದೆ ಇದ್ದರೆ. ನನಗೆ ಇದು ಅವ್ರದ್ದು ಕೆಲಸ ಬೆಳಗ್ಗೆ ಮಾಡಿ ಬಂದರೆ ಏನೂ ಅನಿಸಲ್ಲ ಫ್ರೆಂಡ್ಸ್. ಬೆಳಗ್ಗೆ ಅವರು ಇರೋದಿಲ್ಲ, ಫಿಸಿಯೋಥೆರಪಿ ಹೋಗ್ತಾರಂತೆ 8 ಗಂಟೆ. ನಾ ಅಷ್ಟರೊಳಗಡೆ ಬಂದೇ ಮಾಡಿ ಹೋಗ್ತೀನಿ ಅಂದ್ರೆ ಅವ್ರು ಕೇಳೋದೇ ಇಲ್ಲ. ಇವತ್ತು ಹೇಳಿ ಬರ್ತೀನಿ. ಸಾಯಂಕಾಲ ಅಂದರೆ ಹೋಗ್ಲಿಕ್ಕೆ ಮನಸ್ಸಾಗಲ್ಲ ಫ್ರೆಂಡ್ಸ್. ಇನ್ನು ಸಾಯಂಕಾಲ ಏನಾಗುತ್ತೆ, ಈಗ ಬಿಸಿಲು ಇರುತ್ತೆ ಎಷ್ಟೋ ತನಕ. ಬಿಸಿಲಾದ್ಮೇಲೆ ಈಗ ಬಿಸಿಲು ಹೋಗ್ತಾ ಇರುತ್ತೆ, ನಮ್ಮ ಮನೆ ಕೆಲಸಗಳು ಸ್ಟಾರ್ಟ್ ಆಗ್ತವೆ ಸಾಯಂಕಾಲದ. ಹಾಗಾಗಿ ಈಗ ಎಂತ ಮಾಡೋದು ನೋಡಿ. ಅವ್ರು ಈಗ 4 ಗಂಟೆ ನಂತರ ಬನ್ನಿ, 5 ಗಂಟೆ ನಂತರ ಬನ್ನಿ ಅಂತಾರೆ. ಹೋಗ್ಲಿಕ್ಕಂದ್ರೆ ಬೇಜಾರು ಸಾಯಂಕಾಲ. ಅದು ಬೆಳಗ್ಗೆ ಏನಾಗುತ್ತೆ, ಬೆಳಗ್ಗೆ ಬೇರೆ ಬೇರೆ ಕೆಲಸಕ್ಕೆ ಹೋಗಿಬಿಟ್ಟಿರ್ತೀವಲ್ಲ, ಅವಾಗ ಬರುವಾಗ ಕೆಲಸ ಅದನ್ನು ಮುಗಿಸ್ಕೊಂಡು ಬಂದುಬಿಡ್ಲಿಕ್ಕಾಗುತ್ತೆ ಮನೆಗೆ ಬಂದ ಮೇಲೆ ಮತ್ತೆ ಹೋಗಬೇಕು ಅಂದರೆ ಬೋರ್ ಆಗಿಬಿಡುತ್ತೆ. ನಂಗೆ ಅದೇ ಈಗ ಸಾಕಾಗಿಬಿಟ್ಟಿದೆ ನನಗೆ. ಎಂತ ಮಾಡೋದು ಹೇಳಿ. ಈಗ ಹೋಗಲೇಬೇಕು, ಬಿಡಲಿಕ್ಕಂತೂ ಬರಲ್ಲ. ಹೋಗ್ತೀನಿ ಫ್ರೆಂಡ್ಸ್. ಈಗ ಯಜಮಾನ್ರೆಲ್ಲ ಬೆಳಗ್ಗೆ ಏನು ಮೂಡುಬಿದ್ರೆಗೆ ಹೋದವರೇ ಬಂದಿಲ್ಲ. ಸಾಕಾಗಿದೆ. ಹೋಗಿ ಅವ್ರ ಪಾತ್ರೆ ತುಂಬ ಇರ್ತಾವೆ. ಇಬ್ಬರೇ ಇರೋದು, 2 ಬುಟ್ಟಿ ಪಾತ್ರೆ ಇರುತ್ತೆ ಅವ್ರು ತೊಳಿಲಿಕ್ಕೆ. ಪಾತ್ರೆ ಕಸ ಗುಡಿಸಿ ಒರೆಸೋದು, ಬಟ್ಟೆ ಮೇಲೆ ಹಾಕಬೇಕು. ಇವತ್ತು ಮೇಲ್ಗಡೆ ಇದ್ರು ಮನೆ ಕೂಡ ಒರೆಸ್ಬೇಕು. ಮೇಲೆ ಕೆಳಗೆಲ್ಲ ಒರೆಸಿ ಬರಬೇಕು. ಇವತ್ತು ಒರೆಸಿ ಬರ್ತೇನೆ ಫ್ರೆಂಡ್ಸ್. ಈಗ ಲೇಟ್ ಆಗುತ್ತೆ. ನಾನು ಹೋಗ್ತೇನೆ ಡ್ರೆಸ್ ಹಾಕೊಂಡು. ಸ್ವಲ್ಪ ಹೊಳ್ಳಿದ್ದೆ, ಸಿಕ್ಕಾಪಟ್ಟೆ ಬೆನ್ನು ಬರ್ತಾಯಿತ್ತು ಬ್ಲೌಸ್ ಹೊಲಿದ್ನೆಲ್ಲ. ಅದಕ್ಕಾಗಿ ನೋಡಿ, ಬಾದಾಮಿ ಹಾಲು ಕುಡಿದ್ಲು ಶ್ರೇಯಾ. ಎಕ್ಸಾಮಿಂದ ಬಂದು ಊಟ ಬೇಡಂತೆ, ಹಾಲು ಕುಡಿದ್ಲು. ಹಾಲು ಕುಡಿದು ಹಾಗಲಕಾಯಿ ತಿಂತಾ ಇದ್ದಾಳೆ ನೋಡಿ. ಈ ಥರ ಸ್ವೀಟ್ ಸಿಕ್ಕಾಪಟ್ಟೆ ತಿಂತಿದ್ಲು ಮುಂಚೆ. ಇವತ್ತು ಬೆಳಗ್ಗೆ ಏನು ಹೇಳಿದಿ ಶ್ರೇ? ಅವಳ ಕಡೆನೇ ಬೆಳಗ್ಗೆ ಏನು ಹೇಳಿದಿ? ಅಲ್ಲ, ಸ್ವೀಟ್ ಕುಡಿದ್ರೆ ಏನಾಗುತ್ತೆ ಏನೋ ಹೇಳಿದೆಯಲ್ಲ. ಫೋನ್ ನೋಡ್ತಿದ್ದಾಳೆ ಫ್ರೆಂಡ್ಸ್. ಫೋನ್ ಅಂತೂ ಹೋಗಿದೆ ಅವಳದ್ದೇನೂ ಇಲ್ಲ ಪ್ರಯೋಜನ. ಚಹಾ ಕುಡಿದ್ರೆ ಈಗಲೇ ಶುಗರ್ ಬರುತ್ತೆ ಅಂತ ಫ್ರೆಂಡ್ಸ್. ಚಹಾ ಕುಡಿಲಿಕ್ಕೆ ಯೋಚನೆ ಮಾಡ್ತಾಯಿದ್ದಾಳೆ. ಸ್ವೀಟ್ ತಿಂತಾಳೆ ಮಾತ್ರ. ಪೈಸಾದ ಮಾಡಿದರೆ ಬಿಡೋದಿಲ್ಲ ಅಲ್ಲ. ಹಾಂ, ಇದ್ರ ಕಡಲೆಬೇಳೆ ಪಾಯಸ, ಹೆಸರುಬೇಳೆ ಪಾಯಸ ಇಂಥದ್ದೆಲ್ಲ ತಿಂತಾಳೆ. ಮೈಸೂರು ಪಾಕ್ ತಿಂತಾಳೆ. ಆದರೆ ಚಹಾ ಕುಡಿದ್ರೆ ಶುಗರ್ ಬರುತ್ತಂತೆ. ಯಾರು ಹೇಳಿದ್ದಾರೆ ಇವಳಿಗೆ? ಅಂಥ ಮಗಳಿದ್ದಾಳೆ ನೋಡಿ. ಈಗ ಹಾಲು ಕುಡಿದು ಮೇಲ್ಗಡೆ ಹಾಗಲಕಾಯಿ ತಿಂದಳು. ಹಾಗೆ ತಿಂತಾಳೆ ಫ್ರೆಂಡ್ಸ್ ಅವಳು ಹಾಗಲಕಾಯಿ. ಬರೇ ಬಾಯಿಲೇನೆ. ಊಟ ಮಾಡುವಾಗ ಅಷ್ಟೇ ಅಲ್ಲ, ಅಪ್ಪ ಮಗಳು ಅವ್ರು ಹಾಗೆ ತಿಂತಾರೆ. ಆಯಿತು ಫ್ರೆಂಡ್ಸ್. ಧನುಷನ್ ಕೂಡ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಅಂತೆ. ಧನುಷನ್ ಕೂಡ ಇಷ್ಟರಲ್ಲೇ ಮನೆಗೆ ಬರ್ತಾನೆ. ಈಗ ಮನೆಗೆ ಬರ್ತಾನೆ ಅವನು ಕೂಡ. ಇವಳು ಕೂಡ ಎಕ್ಸಾಮ್ 3 ಆಯ್ತಾ ಇವತ್ತಿಗೆ. ಸೆಕೆಂಡ್ PC ಅವ್ರದ್ದು 3 ಆಯ್ತು ನೋಡಿ ಇವತ್ತಿಗೆ. ಹಾಂ, ಎಷ್ಟು ಇನ್ನು ಎಷ್ಟನೇ ತಾರೀಕಿಗೆ ಐತಿ? 18-20 ಹೌದು, 18ನೇ ತಾರೀಕುವರೆಗೂ ಇದೆ ಎಕ್ಸಾಮು. 20ನೇ ತಾರೀಕು ಲಾಸ್ಟ್. ಹಿಂದಿ ಅವ್ರದ್ದಲ್ಲ, ನಿಂದಲ್ಲ. ಇಂದು ಮುಗ್ದೈತಲ್ಲ ಕನ್ನಡ. ಹಾಂ, ಆಯಿತು ಫ್ರೆಂಡ್ಸ್. ಕೆಲಸಕ್ಕೆ ಹೋಗ್ತೇನೆ, ಲೇಟ್ ಆಗುತ್ತೆ. ಹೋಗುವಾಗ ಬೇಕಾದರೆ ಸಿಗ್ತೇನೆ. ಇಲ್ಲಿ ನಾನು ಲಿಂಬೆ ಹಣ್ಣನ್ನು ಈ ಸೈಜಲ್ಲಿ ಎಲ್ಲ ಕಟ್ ಮಾಡಿ, ಬೀಜ ಏನೂ ಇಲ್ಲದ ಹಾಗೆಯೇ ಎಲ್ಲ ತಗೊಂಡು ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಈಗ ಇಲ್ಲಿ ನಾನು ಆಲ್ರೆಡಿ ನೀರು ಕುದಿಲಿಕ್ಕೆ ಇಟ್ಟಿದ್ದೆ ನೋಡಿ. ಇಲ್ಲಿ ನೀರು ಕುದೀತಾ ಇದೆ. ನಿಂಬೆಕಾಯಿ ಏನು ಕಟ್ ಮಾಡಿ ಇಟ್ಟಿದ್ದೀವಲ್ಲ ನಾವು, ಎಲ್ಲ ಇದ್ರೊಳಗಡೆ ಈಗ ಹಾಕ್ತೇನೆ ನೋಡಿ. ಇಲ್ಲಿ ಕಟ್ ಮಾಡಿಟ್ಟಿರೋಂಥ ನಿಂಬೆಕಾಯಿನ. ಈಗ ನಿಂಬೆಕಾಯಿ ಚೆನ್ನಾಗಿ ಕುದಿಬೇಕು. ನೋಡಿ, ಈಗ ನಿಂಬೆಕಾಯಿ 10 ನಿಮಿಷ ಆದರೂ ಕುದಿಬೇಕು ನೋಡಿ. ಇವು 10 ನಿಮಿಷ ಚೆನ್ನಾಗಿ ಕುದೀಲಿ ನೋಡಿ. ಈಗ 10 ನಿಮಿಷ ಬೆಂದಿದೆ. ಇಲ್ಲಿ ಸೋದಿಸ್ಕೊತೇನೆ ಈ ಥರ. ನಾನು ಎಲ್ಲ ಲಿಂಬೆಕಾಯಿನ ಸೋದಿಸ್ಕೊತೇನೆ ನೋಡಿ. ಇದೆಲ್ಲ ಈಗ ತಣ್ಣಗಾಗಬೇಕು. ತಣ್ಣಗಾಗೋರಿಗೆ ಹಾಗೆ ಬಿಡೋಣ.
ನೋಡಿ ಲಿಂಬೆ ಹಣ್ಣು ಆರೋ ಅಷ್ಟರಲ್ಲಿ ನಾವು ಒಗ್ಗರಣೆ ಕೊಟ್ಕೊಂಡು ಇಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ, ಅಡಿಗೆ ಎಣ್ಣೆನ. ನೋಡಿ ಅಡಿಗೆ ಎಣ್ಣೆ ಕಾಯಿಲಿದು. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಲಿ ಈಗ ಎಣ್ಣೆಯಲ್ಲಿ. ನೋಡಿ ಈಗ ಫ್ರೈ ಆಗ್ತಾ ಇದೆ. 1/4 ಟೀ ಸ್ಪೂನ್ ಅಷ್ಟು ಕಾಳು ಮೆಣಸು ಪುಡಿ ಹಾಕ್ತಾ ಇದ್ದೀನಿ. ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಹುಡಿ ಕೂಡ ಹಾಕ್ತಾ ಇದ್ದೀನಿ. ಇದಕ್ಕೆ ನಿಮಗೆ ನೋಡಿಕೊಂಡು ಹಾಕೊಳ್ಳಿ. ಅರಿಶಿನ ಹುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು. ಇದನ್ನು ನಾನೀಗ ಮಿಕ್ಸ್ ಮಾಡ್ಕೋತೀನಿ. ನೋಡಿ ಎಲ್ಲ ಈ ಥರ ಈಗ ನಾವು ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಸ್ವಲ್ಪ ಉಪ್ಪಿನಕಾಯಿಗೆ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆಲ್ಲ. ಹಾಗಾಗಿ ನೋಡಿ ಇಲ್ಲಿ ಇದಕ್ಕೆ 1 ಬೌಲ್ನಷ್ಟು ಬೆಲ್ಲ ಕೂಡ ಹಾಕ್ತಾ ಇದ್ದೀನಿ. ನೀರೆಲ್ಲ ಹಾಕ್ಲಿಕ್ಕೆ ಹೋಗ್ಬಿಡಿ, ಬೆಲ್ಲ ಹಾಗೆ ಕರಗಬೇಕಿದು. ಈ ಥರ ನಾನಿಲ್ಲಿ ಜಜ್ಜಿ ರೆಡಿ ಮಾಡಿಟ್ಟಿರೋಂಥ ಬೆಲ್ಲ ಇದು. ನೋಡಿ ಸ್ಲೋ ಉರಿ ಇಟ್ಕೊಂಡು ಬೆಲ್ಲ ಎಲ್ಲ ಕರಗಿಸ್ಕೋಬೇಕು ನಾವು ಚೆನ್ನಾಗಿ. ಈಗ ಇದಕ್ಕೆ ಬೆಲ್ಲ ಕರಗಲಿ ಇದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತೇನೆ ಈಗಲೇ. ನೋಡಿ ಈಗ ಉಪ್ಪು ಕೂಡ ಹಾಕಿದ್ದೀನಿ. ಈಗ ಇದರೊಟ್ಟಿಗೆ ಇದನ್ನು ಕೂಡ ನಾನು ಮಿಕ್ಸ್ ಮಾಡ್ಕೋತೀನಿ. ಸ್ಲೋ ಇಟ್ಕೊಳ್ಳಿ ಉರಿ, ಯಾಕಂದರೆ ನಾವು ಚಿಲ್ಲಿ ಪೌಡರ್ ಅದು ಎಲ್ಲ ಹಾಕಿರ್ತೀವಿ, ಅದು ಖಾರ ಆಗೋ ಚಾನ್ಸ್ ಇರುತ್ತೆ. ಬೆಲ್ಲ ಸ್ವಲ್ಪ ಕ್ವಾಲಿಟಿ ಜಾಸ್ತಿನೇ ಬೇಕಿದ್ದಕ್ಕೆ, ಯಾಕಂದರೆ ಹುಳಿ ಇರುತ್ತೆ ಲಿಂಬೆಕಾಯಿ. ನೋಡಿ ಈಗ ಬೆಲ್ಲ ಎಲ್ಲ ಕರಗಿತ್ತಲ್ಲ. ನೋಡಿ ಈ ಥರ ಬೆಲ್ಲ ಮಿದು ಇದ್ರೆ ಬೇಗ ಕರಗುತ್ತೆ. ಈಗ ಇದಕ್ಕೆ ನೋಡಿ ಇಲ್ಲಿ ಬೆಲ್ಲ ಕರಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ಇದಕ್ಕೆ ನಾನೀಗ ಮಾಡಿಟ್ಟಿರೋಂಥ ನೋಡಿ ಇಲ್ಲಿ ಲಿಂಬೆಕಾಯಿ ಏನು ಕುದಿಸಿಟ್ಟಿದ್ದಿಲ್ಲ ಅದನ್ನೆಲ್ಲವನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಈಗ ಇದರೊಳಗಡೆ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ ಇದು ದಿಢೀರ್ ಅಂತೇಳಿ ಇನ್ಸ್ಟಂಟಾಗಿ ಮಾಡುವಂಥ ಉಪ್ಪಿನಕಾಯಿ. ಡೆಲಿವರಿ ಆದವರಿಗೆ ಅದು ಕೊಡಬೇಕು, ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟಾಗಿ. ಮತ್ತು ಇದು ಹೀಟು ಡೆಲಿವರಿ ಆದವರಿಗೆ ಇನ್ನೂ ಬೆಸ್ಟ್ ಅಂತಲೇ ಹೇಳ್ಬೋದು. ಡೆಲಿವರಿ ಆದ ತಕ್ಷಣ ಅಲ್ಲ, ಡೆಲಿವರಿ ಆಗಿ 1-2 ವಾರ ಆದಮೇಲೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೆ ಏನು ಎಫೆಕ್ಟ್ ಇರಲ್ಲ ಫ್ರೆಂಡ್ಸ್. ಇದು ಉಪ್ಪಿನಕಾಯಿ ಇನ್ಸ್ಟಂಟ್ ಮನೆಯಲ್ಲೇ ಮಾಡಿರೋದ್ರಿಂದ. ಈಗ ಇದು ಕುದಿಬೇಕು, ಒಂದು 4-5 ನಿಮಿಷ ಕುದಿಬೇಕು. ಕುದೀಲಿ. ನೋಡಿ ಈಗ ರೆಡಿ ಆಯಿತು ಉಪ್ಪಿನಕಾಯಿ. ಇದು ಇಷ್ಟು ಸಾಕು, ಇದು ಗಟ್ಟಿ ಆಗುತ್ತೆ ಇನ್ನು ಬಿಟ್ಟರೆ. ಅದಕ್ಕಾಗಿ ಈಗ ಒಂದು 3-4 ನಿಮಿಷ ಬೇಯಿಸಿದ್ದೇನೆ. ಈಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ. ನೋಡಿ ಇಲ್ಲಿ ನಾನು ಈಗ ಸ್ವಲ್ಪ ಹೊತ್ತು ಬಿಟ್ಟು ಇಲ್ಲಿ ಉಪ್ಪಿನಕಾಯಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಗಟ್ಟಿಯಾಗಿ, ಎಷ್ಟು ಇದು ಬತ್ತು ಜೇನು ತುಪ್ಪದ ಹಾಗೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಪ್ಪಿನಕಾಯಿ. ಮಸ್ತಾಗಿದೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಸೂಪರಾಗಿದೆ ಮಾತ್ರ. ಟೇಸ್ಟ್ ಅಂತೂ ಮಸ್ತಾಗಿದೆ. ನೋಡಿ ಕೂಡಲೇ ತಿನ್ಬೋದು ಇನ್ಸ್ಟಂಟಾಗಿ ಮಾಡಿರೋದ್ರಿಂದ. ನೋಡಿ ನಾನು ಈಗ ಹೊರಟೆ ಫ್ರೆಂಡ್ಸ್ ಕೆಲಸಕ್ಕೆ. ಟೈಮು 4:15 ಹೋಯಿತು. 5 ಗಂಟೆ ಆಗ್ತಾ ಬಂದಿದೆ. ಇನ್ನು 6-7 ಗಂಟೆ ಆಗುತ್ತೆ ಕೆಲಸ ಮುಗಿಸಿ ಬರಬೇಕಾದ್ರೆ. ಸಾಕಾಗಿಬಿಡುತ್ತೆ. ಎಷ್ಟೊತ್ತಿಗೆ ಏನು ಯಜಮಾನ್ರು ಬಂದಿಲ್ಲ. ಶ್ರೇಯ ಬಂದಿದ್ದಾಳೆ. ಶ್ರೇಯ ಮನೆಯಲ್ಲೇ ಇದ್ದಾಳೆ. ಇರಲಿ, ಮನೆಯಲ್ಲಿ ನಾನು ಹೋಗಿ ಬರ್ತೀನಿ. 7 ಗಂಟೆಗೆ ಬರ್ತೀನಿ ನೋಡಿ. ಈಗ ಹೋಗಿ ಸಾಕಾಗಿದೆ. ಕ್ಲಿಯರಾಗಿ ವಿಡಿಯೋ ಬರ್ತಾ ಇಲ್ಲ. ಮೊಬೈಲ್ ಒಂದು ಹಾಳಾಗಿದೆ, ಕೈ ಕೊಟ್ಟಿದೆ. ಮೆಸೇಜ್ ಹಾಕಲಿಕ್ಕೂ ಬರೋದಿಲ್ಲ, ರಿಪ್ಲೈ ಕೊಡಲಿಕ್ಕೂ ಬರೋದಿಲ್ಲ. ತುಂಬ ಕಷ್ಟ ಆಗ್ತಾಯಿದೆ. ಬಂದ ಮೇಲೆ ಸಿಗ್ತೀನಿ. ನೋಡಿ ರಾತ್ರಿಗೆ ನೂಡಲ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನೂಡಲ್ಸ್ ಬೇಯಿಸ್ಕೊಂಡು ತಣ್ಣೀರು ಹಾಕಿಟ್ರೆ ಈ ಥರ ಉದುರುದಾಗಿ ಚೆನ್ನಾಗಿ ಬರ್ತಾವೆ ಫ್ರೆಂಡ್ಸ್, ಸೂಪರಾಗಿ. ಈಗ ನೋಡಿ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಗ್ಗರಣೆ ಕೊಟ್ಟಿದ್ದೆ ಆವಾಗಲೇ. ಶ್ರೇಯನಿಗೆ ಅನ್ನ ಸಾಂಬಾರು ಬೇಡಂತೆ, ಅದಕ್ಕೆ
ಅದಕ್ಕೆ ನೂಡಲ್ಸ್ ಮಾಡೋಣ ಅಂತ ಅಲ್ವ ಮಾಡ್ತಾಯಿದ್ದೀನಿ ನೋಡಿ. ನೂಡಲ್ಸ್ ಮಾಡೋದಾದ್ರೆ ತುಂಬ ತರಕಾರಿ ಹಾಕ್ತೀನಿ ಫ್ರೆಂಡ್ಸ್. ನಾನು ಯಾವಾಗಲೂ ಸ್ವಲ್ಪ ಹಾಕಿ ಮಾಡಿದ್ರೆ ಇದಾಗಲ್ಲ. ಮತ್ತು ಏನು ಗೊತ್ತಾ, ತರಕಾರಿ ಮಕ್ಕಳು ಮೇಲೆ ತಿನ್ನಲ್ಲ ಅಂತ ಅವ್ರು ಏನು ಇಷ್ಟಪಟ್ಟು ತಿಂತಿರ್ತಾರಲ್ಲ ಅದರಲ್ಲೇ ನಾವು ಜಾಸ್ತಿ ಹಾಕಿ ಮಾಡಿಕೊಡ್ಬೇಕು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ನೋಡಿ. ಎಲ್ಲ ಕರಿಬೇವು, ಕೊತ್ತಂಬರಿ, ಕರಿಬೇವು ಅಲ್ಲ ಕೊತ್ತಂಬರಿ ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ. ಈಗ ರೆಡಿ ಆಗಿದೆ. ಕ್ಯಾರೆಟು, ಕ್ಯಾಬೇಜು ಮತ್ತು ದಪ್ಪ ಮೆಣಸು, ಇದು ಬೀನ್ಸು ಜಾಸ್ತಿ ಹಾಕ್ತೀನಿ ಇದರಲ್ಲಿ ಯಾವಾಗಲೂ. ಮತ್ತು ಈರುಳ್ಳಿ ಹೂವು ಇದ್ದರೆ ಹಾಕಬೇಕು. ಈರುಳ್ಳಿ ಸೊಪ್ಪು ಅದು ಇಲ್ಲ, ಅದಕ್ಕಾಗಿ ಒಂದು ಈರುಳ್ಳಿನೇ ಹಾಕಿಬಿಟ್ಟಿರ್ತೀನಿ ನಾನು. ಈಗ ರೆಡಿ ಆಯಿತು ನೋಡಿ ಮಸ್ತಾಗಿ. ಈಗ ಸ್ವಲ್ಪ ಇದನ್ನೊಂದು 5 ನಿಮಿಷ ರೆಡಿ ಆಗಿದೆ, ಬಿಡ್ತೇನೆ ಇಷ್ಟೇ. ಒಂದು ಮುಚ್ಚಳ ಮುಚ್ಚಿ ನೋಡಿ, ಇಲ್ಲಿ ಈ ಥರ ಬಿಟ್ಬಿಡ್ತೀನಿ, ಎತ್ತಿಟ್ಬಿಡ್ತೀನಿ. ಅಲ್ಲ ಇವತ್ತು ಕೆಲಸಕ್ಕೆ ಹೋಗಿದ್ನಲ್ಲ ಫ್ರೆಂಡ್ಸ್, ಬರೋ ಅಷ್ಟರಲ್ಲಿ ಶ್ರೇಯನೇ ಮಾಡಿದಾಳೆ ಎಲ್ಲ ಕೆಲಸ. ಇವತ್ತು ಜಾಸ್ತಿ ಅವಳೇ ಮಾಡಿದ್ಲು. ಇವತ್ತು ಅವಳೇ ಮಾಡಿಟ್ಟಿದ್ಲು ಎಲ್ಲ ಕೆಲಸ. ತೋರಿಸ್ತೀನಿ ಮಾಡಿ ನೋಡಿ. ನೂಡಲ್ಸ್ ರೆಡಿ ಆಯಿತು ಫ್ರೆಂಡ್ಸ್. ಇಲ್ಲಿ ನೋಡಿ ನೂಡಲ್ಸ್ ರೆಡಿ ಆಯಿತು. ಶ್ರೇಯಮ್ಮವರು ಇಲ್ಲಿ ತಿಂತಾ ಇದ್ದಾರೆ. ಅವ್ರಿಗೆ ಹಸುವಾಗಿದೆ ಫ್ರೆಂಡ್ಸ. ಮತ್ತು ಓದಬೇಕಲ್ಲ, ಈಗ ಟೈಮ್ ಇದೆ. ಯಜಮಾನ್ರಿಗೆ ಹಾಕಿಟ್ಟಿದ್ದೀನಿ. ಇಲ್ಲಿದ್ದಾರೆ, ಇನ್ನವರು ಕಿಚನಲ್ಲಿದ್ದಾರೆ.